ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಲಾಗ್ನ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಧರ್ಮಸ್ಥಳ ಲಕ್ಷ ದೀಪೋತ್ಸವ ಆಲ್ರೆಡಿ ಬಂದಿದೆ. ಸೊ ಅದರ ಲೆಕ್ಕದಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಸೊ ವರ್ಷ ಕೂಡ ಪಾದಯಾತ್ರೆ ನಡೆಯುತ್ತೆ. ಸೊ ಹಾಗೆ ಈ ವರ್ಷವೂ ಪಾದಯಾತ್ರೆ ಉಂಟು. ಸೊ ಆ ಪಾದಯಾತ್ರೆಯಲ್ಲಿ ಯಾವ ರೀತಿ ಜನಗಳು ಭಕ್ತಾದಿಗಳು ಪಾಲ್ಗೊಂಡ್ರು, ಸೊ ಎಲ್ಲವನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತೇನೆ. ಸೊ ಬನ್ನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವದಂದು ನಡೆಯುವ ಪಾದಯಾತ್ರೆ ಜನಾರ್ದನ ದೇವಸ್ಥಾನ ಅಂದರೆ ಉಜಿರೆ ಜನಾರ್ದನ ದೇವಸ್ಥಾನ ಸ್ವಾಮಿಯ ದೇವಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಸೊ ಅಲ್ಲಿಯೇ ಕೆಳಗಡೆ ಹಾಲಲ್ಲಿ ನಮಗೆ ಊಟ ಉಪಚಾರ ಸಹ ಉಂಟು. ಸೊ ಎಲ್ಲ ಭಕ್ತಾದಿಗಳಿಗೆ ಆಹಾರ ಸಹ ನೀಡ್ತಾರೆ ಅಲ್ಲಿ. ಸೊ ಇನ್ನೇನು ಕೆಲವು ಗಂಟೆಗಳಲ್ಲಿ ಶುರುವಾಗುತ್ತೆ ಪಾದಯಾತ್ರೆ. ನೆಕ್ಸ್ಟ್ ನಮ್ಮ ಊರಿನ ತಂಡ ಸಹ ಭಜನೆಯಲ್ಲಿ ಪಾಲ್ಗೊಂಡಿತ್ತು. ಸೊ ಕುಣಿತ ಭಜನೆ ಸಹ ಇತ್ತು. ಅದರ ಲೆಕ್ಕದಲ್ಲಿ ಕುಣಿತ ಭಜನೆ ಸಹ ನಮ್ಮ ಊರಿನ ಒಂದು ಷಣ್ಮುಖ ಭಜನಾ ತಂಡ ಮಾಡಿದ್ದು. ನಾನು ಈ ಪಾದಯಾತ್ರೆನ ಮಾಡ್ತಿರೋದು 3ನೇ ಸಾರಿ ಅನಿಸುತ್ತೆ ನನಗೆ. 3ನೇ ಸಾರಿ 4ನೇ ಸಾರಿನೋ ಮಾಡ್ತಾ ಇದ್ದೇನೆ. ಸೊ ಎಲ್ಲ ಅಜ್ಜಂದಿರು ಆಗ್ಬೋದು, ಅಜ್ಜಂದಿರು ಮಕ್ಕಳು ಎಲ್ಲರೂ ಸಹ ಬಿಸಿಲು ಅಂತ ಹೇಳಿದೆ ಪಾದಯಾತ್ರೆನ ಮಾಡ್ತಾರೆ. ಸೊ ಆ ಮಂಜುನಾಥ ಸ್ವಾಮಿನ ಕಡೆಗೆ ಭಕ್ತಿಯಿಂದ ನಡಿಗೆಯನ್ನು ಮಾಡ್ತಾರೆ. ಸೊ ಪಾದಯಾತ್ರೆ ಅಂದ್ರೇ ಪಾದಗಳಲ್ಲಿ ನಡಿಬೇಕು, ಅಂದರೆ ಚಪ್ಪಲಿ ಇಲ್ಲದೆ ನಡಿಬೇಕು. ಸೊ ನಾನು ಟ್ರೈ ಮಾಡಿದೆ ಚಪ್ಪಲಿ ಇಲ್ಲದೆ ನಡಿಲಿಕ್ಕೆ, ಬಟ್ ನನಗೆ ಮಧ್ಯದಲ್ಲಿ ಆಗಲಿಲ್ಲ. ಸೊ ಅರ್ಧದಲ್ಲಿ ಬೇರೆಯವರ ಚಪ್ಪಲಿ ತಗೊಂಡು ಅವರು ಅರ್ಧ ಚಪ್ಪಲಿ ಹಾಕದೆ ನಡೆದ್ರು. ಸೊ ಮತ್ತೆ ಮಂಜುನಾಥರನ್ನ ಸ್ಮರಣೆ ಮಾಡ್ತಾ ಅಲ್ಲಿ ತನಕ ನಡಿಬೇಕು. ನಾನು ನನ್ನ ಆಫೀಸ್ ಕಡೆಯಿಂದನೇ ಬಂದಿರೋದು. ನನ್ನ ಆಫೀಸಿಂದ ನಮಗೆ ಹೋಗಲಿಕ್ಕೆ ಪರ್ಮಿಷನ್ ಇದೆ. ಸೊ ಹೋಗೋರು ಹೋಗ್ಬೋದು ಅಂತೇಳಿ. ಸೊ ನಮ್ಮ ಆಫೀಸಿಂದ ನಾನು ಬಂದಿದ್ದೇನೆ, ಮತ್ತು ಕೆಲವು ಜನ ಬಂದಿದ್ದಾರೆ ಆಫೀಸಿಂದ. ಹರೀಶ್ ಪೂಂಜೆ ಸರ್ ಸಹ ಪಾದಯಾತ್ರೆನ ಮಾಡಿದರು. ಸೊ ಅದರ ಕ್ಲಿಪ್ಸ್ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಕಳೆದ 13 ವರ್ಷಗಳಿಂದ ಪಾದಯಾತ್ರೆನ ನಡೆಸ್ತಾ ಇದ್ದಾರೆ. ಸೊ ಆವಾಗ ಸ್ವಲ್ಪ ಮಂದಿ ಸೇರ್ಪಡೆಯಾಗಿ ಇವಾಗ 1 ಲಕ್ಷ ಜನ ಆಗಿದೆ. ಸೊ ಸಾವಿರಾರು ಜನ ಪಾದಯಾತ್ರೆಗೆ ಪಾಲ್ಗೊಂಡಿದ್ರು. ಸೊ ಈ ವರ್ಷ ಅಂತೂ ಜಾಸ್ತಿ ಜನ ಇದ್ರು ಅನಿಸುತ್ತೆ ನನಗೆ. ಈ ವರ್ಷ ಜಾಸ್ತಿ ಜನ ಇದ್ದರು. ಸೊ ನೆಕ್ಸ್ಟ್ ನಮಗೆ ಒಂದು ಪದ್ಯ ಇಡ್ತಾರೆ ಶಿವದೇವರದ್ದು. ಆವಾಗ ತುಂಬ ಮೋಟಿವೇಶನ್ ಆಗುತ್ತೆ ನಮಗೆ. ಶೌರ್ಯ ತಂಡದ ಸ್ವಯಂ ಸೇವಕರು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಅಲ್ಲಿ ನಮಗೆ ಗೈಡ್ ಮಾಡೋದು ಇರ್ಬೋದು, ಅಥವಾ ನಮಗೆ ಅಲ್ಲಿ ಮಾರ್ಗಸೂಚನೆ ಅಂದರೆ ಮಾರ್ಗವನ್ನು ಮಾಡಿಕೊಡೋದಾಗ್ಬೋದು. ಅಂದರೆ ಟ್ರಾಫಿಕ್ ಇತ್ತು ತುಂಬ. ಸೊ ಅದರ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಅವರಿಗೆ ಸಹ ನಾನು ನನ್ನ ಚಾನಲ್ ಮುಖಾಂತರ ಥ್ಯಾಂಕ್ಸನ್ನು ಹೇಳ್ತೇನೆ. ಮತ್ತು ನಮಗೆ ನಡೆದು ಸುಸ್ತಾದರೆ ಪಾನೀಯ ಇತ್ತು, ಮತ್ತು ಅಲ್ಲಿ ಕಷಾಯ, ನೀರು, ಬೆಲ್ಲ, ಮಜ್ಜಿಗೆ ಇದೆಲ್ಲ ಇಟ್ಟಿದ್ರು ನಮಗೆ ಕುಡಿಲಿಕ್ಕೆ ಅಂತ. ಬೇರೆ ಬೇರೆ ಸ್ಥಳದಿಂದ ಪಾದಯಾತ್ರಿಗಳು ಬರ್ತಾರೆ ಪಾದಯಾತ್ರೆ ಮಾಡಲಿಕ್ಕೆ ಧರ್ಮಸ್ಥಳಕ್ಕೆ. ಸೊ ಉಜಿರೆಯಿಂದ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಧರ್ಮಸ್ಥಳಕ್ಕೆ. ಸುಮಾರು ನಾವು 3 ಗಂಟೆ 40 ನಿಮಿಷಕ್ಕೇನೋ ಸ್ಟಾರ್ಟ್ ಮಾಡಿದ್ವಿ ಅನಿಸುತ್ತೆ, ನನಗೆ ಸರಿಯಾಗಿ ಟೈಮ್ ಗೊತ್ತಿಲ್ಲ. ಸೊ ಅಲ್ಲಿ ರೀಚ್ ಆದಾಗ 5:30 ಆಗಿದೆ. 5:30ಗೆ ನಾವು ಅಲ್ಲಿ ರೀಚ್ ಆಗಿದ್ದೇವೆ. ಮತ್ತು ನಮ್ಮ ಜೊತೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಗ್ ನಾಯ್ಕರವರು ಸಹ ನಮ್ಮ ಜೊತೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ರು. ಓಕೆ, ನಾವು ನೇತ್ರಾವತಿ ತಲುಪಿದ್ವಿ. ಸೊ ನೇತ್ರಾವತಿ ಸ್ನಾನಕಟ್ಟೆ ಸನಕ ಬಂದ್ವಿ ನಡ್ಕೊಂಡು, ಶಂಖ ಎಲ್ಲ ಕಳೆದು ನೆಕ್ಸ್ಟ್ ಸ್ನಾನಕಟ್ಟೆ ಇದೆ ಅಲ್ವಾ ನೇತ್ರಾವತಿ. ಸೊ ಅಲ್ಲಿಗೆ ತಲುಪಿದ್ವಿ ನಾವು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಧರ್ಮಸ್ಥಳವನ್ನು ರೀಚ್ ಆಗ್ತೇವೆ ನಾವು.
ನಂತರ ನಮಗೆ ಶಾಂತಿವನದ ಲೆಕ್ಕದಲ್ಲಿ ನೀರು ಮತ್ತು ಬೆಲ್ಲ ಇಟ್ಟಿದ್ರು ಮತ್ತು ಮಜ್ಜಿಗೆ ಸಹ ಇಟ್ಟಿದ್ರು. ಸೊ ಅದನ್ನು ಸಹ ಭಕ್ತಾದಿಗಳು ಕುಡಿದುಕೊಂಡು ಹೋಗ್ಬೋದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ಧರ್ಮಸ್ಥಳ ರೀಚ್ ಆಗ್ತೇವೆ. ಸೊ ಇನ್ನು ಸ್ವಲ್ಪ ಹೊತ್ತು ಉಂಟು ಧರ್ಮಸ್ಥಳ ರೀಚ್ ಆಗಲಿಕ್ಕೆ. ನಂತರ ಧರ್ಮಸ್ಥಳಕ್ಕೆ ತಲುಪಿದ್ವಿ. ಸೊ ಅಲ್ಲಿ ಪಾದಯಾತ್ರಿಗಳನ್ನು ಭಕ್ತಾದಿಗಳನ್ನು ವೆಲ್ಕಮ್ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ವಿಜೃಂಭಣೆಯಿಂದ ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು, ಬರಮಾಡಿಕೊಂಡ್ರು. ಮತ್ತು ಪಟಾಕಿ ಇತ್ತು, ಪಟಾಕಿಯ ಸದ್ದಂತೂ ಕಿವಿಗೆ ತುಂಬ ಹೊಡಿತಾ ಇತ್ತು. ಚಿಕ್ಕ ದನಿಗಳಾದ ಹರ್ಷೇಂದ್ರ ಸರ್ ಸಹ ಅಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಬಂದಿದ್ದರು. ಸೊ ಅವರ ಈತ ನುಡಿಗೆ ಎಲ್ಲರೂ ಕಾಯ್ತಾ ಇದ್ರು. ಸೊ ಹಾಗೆ ಧರ್ಮಸ್ಥಳ ದ್ವಾರದ ಬಳಿ ಅವರ ಒಂದು ಭಾಷಣ ನಡೀತಾ ಇತ್ತು ಅಲ್ಲಿ. ಸೊ ಅವರದೊಂದು ಮಾತುಕತೆ ನಡೀತಾ ಇತ್ತು. ಸೊ ಅವಾಗ ನನಗೆ ಎಷ್ಟು ಆಗುತ್ತೆ ಅಷ್ಟು ವೀಡಿಯೋ ಮಾಡಿಕೊಂಡಿದ್ದೇನೆ. ಸೊ ಜನಗಳಿದ್ದ ಕಾರಣ ವೀಡಿಯೋ ಮಾಡಲಿಕ್ಕೆ ಸರಿಯಾಗಿ ಆಗಲಿಲ್ಲ ನನಗೆ, ಆದರೂ ಮಾಡಿದ್ದೇನೆ ನಾನು. ಅಲ್ಲಿ ಹರೀಶ್ ಪೂಂಜೆ ಸರ್ ಸಹ ಇದ್ದರು. ಸೊ ಅವರು ಮತ್ತು ಪ್ರಥಮ್ ಸಿಂಗ್ ಸರ್ ಸಹ ಇದ್ದರು. ಹಾಗೆ ನಮ್ಮ ಊರಲ್ಲಿ ಜಾತ್ರೆ ಆಗೋ ಒಂದು ಖುಷಿಯೇ ಬೇರೆ ಅಲ್ವಾ. ಸೊ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡು ಬ್ಯಾಂಡ್ ವಾದ್ಯ ಮತ್ತು ಎಲ್ಲ ರೀತಿಯ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಒಂದು ಎಂತ ಹೇಳಲಿಕ್ಕೆ ಆಗಲ್ಲ, ಅಷ್ಟು ವರ್ಣಿಸಲಿಕ್ಕೆ ಸಹ ಕಷ್ಟ ಆಗುತ್ತೆ. ಸೊ ಅಷ್ಟು ಖುಷಿ ಆಗುತ್ತೆ. ಧರ್ಮಸ್ಥಳ ನೋಡಿದ್ರೇ ಖುಷಿ. ಲಕ್ಷ ದೀಪೋತ್ಸವ ಬರಬೇಕು ಅಂತೇಳಿ ನಾವು ತುಂಬ ದಿನದಿಂದ ಕಾಯ್ತಾ ಇರ್ತೇವೆ. ಸೊ ಅದು ಹೀಗೆ ಬಂದು ಹೀಗೆ ಹೋಗ್ತದೆ. 5 ದಿನ ಹೇಗೆ ಹೋಗ್ತದೆ ಅಂತಲೇ ಇಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತದೆ. ಪಾದಯಾತ್ರೆಯ ಮೆರವಣಿಗೆ ಆಲ್ರೆಡಿ ಬಂತು ದೇವಸ್ಥಾನದ ಹತ್ರ. ಸೊ ಇದು ಅನ್ನಪೆಟ್ಟದಿಂದ ದೇವಸ್ಥಾನದ ಎದುರುಗಡೆಯಿಂದ, ದೇವಸ್ಥಾನದ ಮುಂದುಗಡೆಯಿಂದ ಅಮೃತವರ್ಷಿಣಿಗೆ ಹೋಗುತ್ತೆ. ಸೊ ಅಲ್ಲಿ ಸಭೆಯನ್ನು ಮಾಡ್ತಾರೆ. ನೆಕ್ಸ್ಟ್ ನಮಗೆ ಎಲ್ಲ ಪಾದಯಾತ್ರೆಗಳಿಗೆ ಅಂದರೆ ಭಕ್ತಾದಿಗಳಿಗೆ ಆಹಾರ ಉಂಟು, ಓಕೆನಾ. ಅಂದರೆ ತಿಂಡಿ ತಿನಿಸು, ಚಹಾ ಎಲ್ಲ ರೀತಿಯ ವ್ಯವಸ್ಥೆ ಸಹ ಮಾಡಿದ್ದಾರೆ.
ಯಾರೆಲ್ಲ ಜಾತ್ರೆಗೆ ಬಂದಿದ್ರಿ, ನಮ್ಮ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಯಾರೆಲ್ಲ ಬಂದಿದ್ರಿ, ಸೊ ದಯವಿಟ್ಟು ಕಮೆಂಟನ್ನು ಮಾಡಿ. ಎಲ್ಲರೂ ಕಮೆಂಟ್ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಆದಷ್ಟು ಕಮೆಂಟನ್ನು ಮಾಡಿ, ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ಸದಾ ಹೀಗೆ ನನ್ನ ಜೊತೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ನೆಕ್ಸ್ಟ್ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಆಲ್ರೆಡಿ ಜಾತ್ರೆಗೆ ಎಲ್ಲ ರೀತಿಯ ಅಂಗಡಿ ಸಹ ಬಂದಿತ್ತು, ಎಲ್ಲ ಅಂಗಡಿ ಹಾಕಿ ರೆಡಿಯಾಗಿತ್ತು. ಸೊ ಕೊನೆಗೂ ನಮ್ಮ ನಡೆ ಧರ್ಮಸ್ಥಳದ ಕಡೆ. ಸೊ ಆ ಮಂಜುನಾಥನ ಕಡೆ ಅಂತ ಹೇಳ್ತಾ ಇವತ್ತು ನಾವು ಧರ್ಮಸ್ಥಳಕ್ಕೆ ತಲುಪಿದ್ವಿ ಪಾದಯಾತ್ರೆ ಮಾಡಿಕೊಂಡು. ನಮ್ಮ ಧರ್ಮಸ್ಥಳವನ್ನು ನೋಡಿ ಲೈಟಿಂಗ್ಸಲ್ಲಿ ತುಂಬ ವಿಜೃಂಭಣೆಯಿಂದ ಮೂಡ್ತಾ ಉಂಟು. ಸೊ ಆ ಕಣ್ಗಳೇ ಸಾಕಾಗೋದಿಲ್ಲ ನೋಡಲಿಕ್ಕೆ ಧರ್ಮಸ್ಥಳವನ್ನು. ನನ್ನ ಇವತ್ತಿನ ಲಾಗಲ್ಲಿ ಪಾದಯಾತ್ರೆಯನ್ನು ಡೀಟೇಲ್ ಆಗಿ ನಾನು ನಿಮಗೆ ತೋರಿಸಿದ್ದೇನೆ. ಸೊ ಕೆಲವೊಂದು ಮಾಹಿತಿ ಆಗಲಿ ಟಿಪ್ಸ್ ಆಗಲಿ ನಿಮಗೆ ತೋರಿಸ್ಲಿಕ್ಕೆ ಆಗಿರಲಿಕ್ಕಿಲ್ಲ. ಸೊ ಅದರ ಬಗ್ಗೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಸೊ ಇದೊಂದು ಲಾಗ್ನ ನಾನು ಅಪ್ಲೋಡ್ ಮಾಡುವಾಗ ಸಹ ಲೇಟ್ ಆಗಿದೆ, ಯಾಕೆಂದರೆ ತುಂಬ ಕೆಲಸ ಇತ್ತು. ಜಾತ್ರೆ ಮುಗಿದು ಆಫೀಸ್ ವರ್ಕ್ ಅದು ಇದು ಅಂತ ಹೇಳೋ ತುಂಬ ಕೆಲಸ ಇತ್ತು. ಸೊ ಹಾಗೆ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ. ಆ ಶಿವದೇವರ ಮೂರ್ತಿಯನ್ನು ನೋಡಿದಾಗ, ಆ ಸ್ಟ್ಯಾಚ್ಯೂವನ್ನು ನೋಡಿದಾಗ ನಿಜವಾಗ್ಲೂ ಶಿವದೇವರೇ ಅಂದರೆ ನಮಗೆ ಬಂದು ನಮ್ಮ ಭೂಮಿಗೆ ಇದ್ದಾಗ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅದನ್ನು ಮಾಡಿದ್ರು. ಒಂದು ಎಷ್ಟೊಂದು ಅಟ್ರಾಕ್ಟಿವ್ ಆಗಿತ್ತು ಅಂತ ಹೇಳಿದರೆ ನೀವೇ ಒಂದು ಸರಿ ನೋಡಿ ಹತ್ತಿರದಿಂದ.
ಪಾದಯಾತ್ರೆಯ ಕೊನೆಯ ಹಂತಕ್ಕೆ ಬಂದ್ವಿ. ಸೊ ಇಲ್ಲಿ ಸಭೆಯನ್ನು ಮಾಡ್ತಾ ಇದ್ರು ಪಾದಯಾತ್ರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಸೊ ಹಾಗೆ ನನ್ನ ಕಸಿನ್ಸ್ ಬ್ರದರ್ಸು ಸಹ ಸಿಕ್ಕಿದ್ರು ಅಲ್ಲಿ. ಸೊ ಅವ್ರ ಜೊತೆ ಸಹ ನಾನು ಕೂತು ಒಂದು ಬ್ಲಾಗ್ನ ಮಾತಾಡ್ತಾ ಇದ್ವಿ.